ಬಿಎಂಟಿಸಿ ಹವಾನಿಯಂತ್ರಿತ ಬಸ್ ಪ್ರಯಾಣ ದರ ಹೆಚ್ಚಳ ಕಂಡಿದೆ. ಏರ್ಪೋರ್ಟ್ ಮಾರ್ಗವಾಗಿ ಸಂಚಾರ ಮಾಡುವ ಪ್ರಯಾಣಿಕರಿಗೆ ದರ ಹೆಚ್ಚಳದ ಬಿಸಿ ತಟ್ಟಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಟೋಲ್ ದರ ಹೆಚ್ಚಳದ ಬೆನ್ನಲ್ಲೇ ಏರ್ಪೋರ್ಟ್ ಸಂಚಾರ ಕೂಡ ದುಬಾರಿಯಾಗಿದೆ. ಏರ್ಪೋರ್ಟ್ ಪ್ರಯಾಣ ಮತ್ತಷ್ಟು ದುಬಾರಿ. ಬಿಎಂಟಿಸಿ ಐಷಾರಾಮಿ ಬಸ್ಗಳ ಟಿಕೆಟ್ ದರ ಏರಿಕೆ. ಪ್ರತಿನಿತ್ಯ ಏರ್ಪೋರ್ಟ್ ಕಡೆಗೆ ಸಾವಿರಾರು ಜನ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಏರ್ಪೋರ್ಟ್ ಮಾರ್ಗದ ನವಯುಗ ಟೋಲ್ ಸಂಸ್ಥೆ ಟೋಲ್ ದರ ಹೆಚ್ಚಳ ಮಾಡಿದೆ. ಇದರ ಬೆನ್ನಲ್ಲೇ ಬಿಎಂಟಿಸಿ ಟೋಲ್ ದರ ಹೆಚ್ಚಳವನ್ನ ಪ್ರಯಾಣಿಕರ ಮೇಲೆ ಹೇರಿದೆ. ದೇವನಹಳ್ಳಿ ಮಾರ್ಗವಾಗಿ ಪ್ರತಿನಿತ್ಯ 130 ಸಾಮಾನ್ಯ ಮತ್ತು 100ಕ್ಕೂ ಹೆಚ್ಚು ಹವಾನಿಯಂತ್ರಿತ ಬಸ್ಗಳು ಸಂಚರಿಸುತ್ತವೆ. ಇದರಲ್ಲಿ ಐಷಾರಾಮಿ ಬಸ್ಗಳಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರಿಗೆ ದರ ಹೆಚ್ಚಳದ ಬಿಸಿ ತಟ್ಟಿದ್ದು ₹1 ಹೆಚ್ಚಿಸಿ ಬಿಎಂಟಿಸಿ ಆದೇಶ ಹೊರಡಿಸಿದೆ. ಕೊಡೋ ತನಕ ನಾವು ಕೊಟ್ಟಿದ್ರೆ ನಾವು ಎಲ್ಲಿಂದ ತರಿಸ್ಕೊಡೋದು, ಎಲ್ಲಿಂದ ಆಗುತ್ತೆ? ನಾವು ಬರೀ ಓಲ್ವೋದ ಮಾಡಿದ್ವಿ, ಜನರಲ್ದು ಮಾಡಿಲ್ಲ. ಜನರಲ್ದು ನಮ್ಮ ಕೈಯಿಂದ ಕೊಡ್ತಾ ಇದ್ವಿ. ಓಲ್ವೋ ಬಸ್ ಅವರು ಸ್ವಲ್ಪ ದುಡ್ಡಿದ್ದವ್ರು ಇರ್ತಾರೆ ಸ್ವಾಮಿ. ಟೋಲ್ ಬಸ್ ಇವ್ರದ್ದು ಏನೋ ಈಗ ಟೋಲ್ ನಾವ್ ಹೆಂಗ್ ಕೊಡಕ್ಕಾಗುತ್ತೆ ಕೃಷ್ಣ? ಅವ್ರು ಟೋಲ್ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ, ನಾವು ಕೊಡ್ತಾ ಹೋದ್ರೆ ಮುಗೀತು ಅಷ್ಟೇ. ಆಗುತ್ತೆ ಟೋಲ್ ಅವ್ರು ಏನ್ ಹಾಕಿದ್ರು ಅದು ಇವ್ರಿಗೆ ಪಾಸ್ ಮಾಡ್ತೀವಿ ಅಷ್ಟೇ. ಸರಿ, ಓಕೆ ಥ್ಯಾಂಕ್ ಯು ಸರ್. ಟೋಲ್ ದರ ಹೆಚ್ಚಳ ಮಾಡಿದ ಬೆನ್ನಲ್ಲೇ ಬಿಎಂಟಿಸಿ ದರ ಹೆಚ್ಚಳ ಮಾಡಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏರ್ಪೋರ್ಟ್ಗೆ ತೆರಳುವವರು ಈಗಾಗಲೇ ಓಲಾ, ಊಬರ್ಗೆ ಸಾಕಷ್ಟು ಹಣ ವ್ಯಯಿಸಿ ತೆರಳುತ್ತಿದ್ದಾರೆ. ಇದೀಗ ಬಿಎಂಟಿಸಿ ದರ ಹೆಚ್ಚಳ ಮಾಡಿರೋದು ಸರಿಯಲ್ಲ ಅಂತಿದ್ದಾರೆ. ಒಟ್ಟಿನಲ್ಲಿ ಟೋಲ್ ದರ ಹೆಚ್ಚಳ ಮಾಡಿದ ಬೆನ್ನಲ್ಲೇ ಬಿಎಂಟಿಸಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದೆ. ಈಗಾಗಲೇ ದುಬಾರಿ ಅನ್ನೋ ಕಾರಣಕ್ಕೆ ಪ್ರಯಾಣಿಕರು ವೋಲ್ವೋ ಕಡೆ ಮುಖ ಮಾಡ್ತಿಲ್ಲ. ಇದೀಗ ಟಿಕೆಟ್ ದರ ಮತ್ತಷ್ಟು ಏರಿಕೆ ಮಾಡಿರೋದ್ರಿಂದ ಬಿಎಂಟಿಸಿಗೆ ಪ್ರಯಾಣಿಕರನ್ನ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಕೃಷ್ಣಮೂರ್ತಿ, TV5 ಬೆಂಗಳೂರು. ಎಷ್ಟೇ ಬ್ಯುಸಿ ಇದ್ದರೂ ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಿ. ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.